ನಾನಿವಾಗ ಏನಪ್ಪ ಕುಡಿತಾ ಇದ್ದೀನಿ ಅಂತ ಹೇಳಿ ನೋಡ್ತಾ ಇದ್ದೀರಾ, ಇದು ನನ್ನ ಬಾಣಂತನ ಟೈಮ್ನಲ್ಲಿ ಜಾಸ್ತಿ ಕುಡಿತಾ ಇದ್ದಂಥದ್ದು. ಇವಾಗಲೂ ಕೂಡ ಇಷ್ಟ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಯಾರು ಬೇಕಾದರೂ ಕುಡಿಬೋದು. ಇದ್ರ ಬೆನಿಫಿಟ್ಸು ತುಂಬಾ ಇದೆ. ಇದ್ರದ್ದು ರೆಸಿಪಿನ ನಾನು ನೆಕ್ಸ್ಟು ವೀಡಿಯೋಸ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಿಮ್ಗೆ ಯಾರಿಗಾದರೂ ಇದೇನು ಅಂತ ಹೇಳಿ ಗೊತ್ತಾದರೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಮಕ್ಕಳೆಲ್ಲ ಗಲಾಟೆ ಮಾಡ್ತಿದ್ರು ಪಾಪ್ಕಾರ್ನ್ ಬೇಕಂತ ಹೇಳಿ. ಹಾಗಂತ ಯಾವಾಗಲೂ ಮಾಡೋದಿಲ್ಲ, ಯಾಕಂದರೆ ಅವನಿಗೆ ಇನ್ನೂ ಅದನ್ನು ನೀಟಾಗಿ ತಿನ್ನೋದಕ್ಕೆ ಬರೋದಿಲ್ಲ. ಕೆಲವೊಂದು ಸಲ ಅದ್ರ ಮೇಲ್ಗಡೆ ಒಂದು ಲೇಯರ್ ಸಿಪ್ಪೆ ಥರ ಇರುತ್ತೆ ನೋಡಿ, ಸೊ ಅದನ್ನು ಕಡಿಯೋದಕ್ಕೆ ಆಗೋದಿಲ್ಲ, ಗಂಟ್ಲಲ್ಲಿ ಸಿಗಾಕೊಳ್ಳುತ್ತೆ ಒಂದೊಂದು ಸಲ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಸ್ವಲ್ಪ ಅವಾಯ್ಡ್ ಮಾಡಿ. ತುಂಬ ಚಿಕ್ಕ ಮಕ್ಕಳಿಗಂತೂ ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಪಾಪ್ಕಾರ್ನ್ ಎಲ್ಲ ರೆಡಿ ಆಯಿತು, ಪಾಪುಗೆ ಕೂಡ ಕೊಟ್ಟು ನಾನು ಕೂಡ ತಿಂದೆ. ಕುಶಾಲಿನಿಗೆ ಕೊಡೋದಿಲ್ಲ, ಯಾಕಂದರೆ ಅವಳಿಗೆ ಇದನ್ನು ತಿನ್ನೋದಕ್ಕೆ ಬರೋದಿಲ್ಲ. ಬಾಣಂತನದ ಟೈಮ್ನಲ್ಲಿ ನಾನು ಕುಡಿತಿದ್ದಂಥ ಕಷಾಯಗಳು ಕೆಲವೊಂದಷ್ಟು ರೆಸಿಪಿಗಳನ್ನ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇದೊಂದು ತುಂಬ ಚಿಕ್ಕ ವ್ಲಾಗ್, ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ.